ಅವರು ಕೂಡ ಊಟ ಮತ್ತೊಂದು ವೈಶಿಷ್ಟ್ಯತೆ ಭೀಮನ ಅಮಾವಾಸ್ಯೆಯ ದಿನ ಹುಟ್ಟಿರುವಂತದ್ದು ಭೀಮನಂತೆ ಶಕ್ತಿಯನ್ನ ಹೊಂದಿರುವಂತಹ ಶ್ರೀಯುತ ಹರೀಶ್ ಗೌಡರು ಮಾನ್ಯ ಶಾಸಕರು ಈ ಹುಟ್ಟುಹಬ್ಬವನ್ನ ಶ್ರೀಯುತ ಜಾಕಿರ್ ಹುಸೇನ್ ಅವರು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು ಈ ಕಾರ್ಯಕ್ರಮ ಕುರಿತಾಗಿ ಒಂದೆರಡು ಮಾತುಗಳನ್ನ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಹರೀಶ್ ಗೌಡ್ರಿಗೆ ಹುಟ್ಟುದು ಹಬ್ಬದ ಶುಭಾಶಯಗಳು. ನನ್ನ ಹುಡುಗರಲ್ಲಿ ಯಾರಿಗೆ ಅವಶ್ಯಕತೆ ಸಮಾಜಮುಖಿ ಕೆಲಸಗಳನ್ನ ಮಾಡುವಂತವರು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಅವರಿಗೆ ದುರ್ಗಪ್ಪ ಒಂದೇ ಅಲ್ಲ, ಬೇರೆ ವಿಚಾರಗಳನ್ನು ಅವರು ಯಾರಾದ್ರೂ ಬಡತನದಲ್ಲಿರುವಂತವ್ರನ್ನ ನೋಡಿದ್ರೆ ಅವರಿಗೆ ಅವ್ರ ಮನಸ್ಸು ತುಂಬಾ ಕೊರಗಿ ಅಂತವರಿಗೆ ಸಹಕಾರ ಅವರು ಪ್ರತಿ ವರ್ಷ ಮತ್ತೆ ಯಾವತ್ತೂ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ವರ್ಷ ನನ್ನ ಹುಡುಗರಲ್ಲಿ ಮಹಿಳೆಯರಿಗೆ ವಸ್ತ್ರ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಅಲ್ಲಾವು ಅವ್ರಿಗೆ ಆಶೀರ್ವಾದ ಮಾಡಿ ಒಳ್ಳೇದು ಮಾಡಲಿ. ಅವ್ರಿಗೆ ಅವ್ರು ನಂಬ್ಕೊಂಡಿರುವಂತ ಗುರುಗಳು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಈ ತರ ಕೆಲಸ ಮಾಡೋದಕ್ಕೆ, ಸಮಾಜಕ್ಕೆ ಕೆಲಸ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡುವಂತದನ್ನ ಮಾಡ್ಲಿ ಅಂತ ನಾನು ಕೋರ್ಕೊಂತೀನಿ. ಅದೇ ರೀತಿ ಇವತ್ತು ನನ್ನ ಜೊತೆ ನನ್ನ ಆತ್ಮೀಯ ಸ್ನೇಹಿತರಾದಂತ ದಿನೇಶ್ ಅವ್ರದ್ದು ಹುಡ್ದಬ್ಬ ಮೊನ್ನೆ ಆಯ್ತು. ಅವ್ರದ್ದು ನನಗಿಂತ ನನ್ನ ಹುಡ್ದಬ್ಬ ನಿನ್ನೆ ಆಯ್ತು, ಅವ್ರದ್ದು 4 ದಿವಸದ ಹಿಂದೆ ಆಯ್ತು. ಇಬ್ರದ್ದು ಒಟ್ಟಿಗೆ ಇವತ್ತು ನಮ್ಮನ್ನ ಕರೆದಿ ನಮ್ಮಿಬ್ರಿಗೂ ಸತ್ಕರಿಸಿ ನಮ್ಮಿಬ್ರಿಗೂ ಈ ಸಮಾಜ ಅವ್ರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೋರ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲಾರ್ಗು ಇಲ್ಲಿ ಬಂದಿರೋಂತ ಎಲ್ಲಾ ಮಹಿಳೆಯರಿಗೂ ವಸ್ತ್ರವನ್ನ ಕೊಡುವಂತ ಕೆಲಸವನ್ನ ಜಾಕಿರ್ ಅವ್ರು ಮಾಡ್ತಾರೆ. ಯಾರನ್ನು ಮೇಲ್ ಬೀಳ್ಬಾರ್ದು. ಗಂಡು ಮಕ್ಕಳುಗಳು ದಯವಿಟ್ಟು ನೀವು ಕೈ ಮುಗಿದು ಕೇಳ್ಕೊತೀನಿ. ಹೆಂಗಸರುಗಳು ಬರ್ಬೇಕಾದ್ರೆ ಎಲ್ಲಾರನ್ನು ಅವ್ರಿಗೆ ಅನುವು ಮಾಡ್ಕೊಡ್ಬೇಕು. ನೀವು ಸೈಡ್ಗೆ ಹೋದ್ರೆ ಆ ಹೆಂಗಸರುಗಳು ಬಂದು ಅವ್ರಿಗೆ ಏನು ಜಾಕಿರ್ ಅವ್ರು ಕೊಡ್ತಾರೆ ಅದನ್ನ ಅವರು ಇಸ್ಕೊಂಡು ಹೋಗೋದಕ್ಕೆ ಅನುವು ಆಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಸರ್, ಖುಷಿಯಾಗುತ್ತೆ. ನಮ್ಮ ಹರೀಶ್ ಅಣ್ಣವರು, ನಮ್ಮ ಭಾಗದ MLA ಅವರು, ಇಷ್ಟೊಂದು ಜನಪ್ರಿಯರು ಶಾಸಕರವರು. ತುಂಬ ಖುಷಿಯಾಗುತ್ತೆ. ಏಕೆಂದರೆ ಎಲ್ಲರಿಗೂ ಈ ಥರ ಜನ ಬರಲ್ಲ. ನೀವು ನೋಡ್ತಿರ್ಬೋದು, ಕರ್ನಾಟಕದಲ್ಲಿ 224 ಜನ MLAಗಳಿದ್ದಾರೆ. ಎಲ್ಲರಿಗೂ ಈ ಥರ ಜನ ಬಂದು ಇಷ್ಟೊಂದು ಸ್ವಂತ ಖರ್ಚಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಿರೋದು. ಇಲ್ಲಿ ನಮ್ಮ ಜಾಕಿರ್ ಭಾಯ್ ಅವರು ಅವ್ರ ಮೇಲಿರೋ ಅಭಿಮಾನಕ್ಕೋಸ್ಕರ ಅವರು ಎಲ್ಲರಿಗೂ ಸೇರಿಸಿ ಸಾವಿರಾರು ಸೀರೆ ವಿತರಣೆ ಮಾಡಿಸಿ 1000 ಜನಕ್ಕೆ ಊಟದ್ದು ವ್ಯವಸ್ಥೆ ಮಾಡಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಒಬ್ಬರು ಬರ್ತಡೇನ ಇನ್ನೊಬ್ಬರು ಸ್ವಂತ ಖರ್ಚು ಮಾಡಿ ಆಚರಿಸೋದು ಅಂದರೆ ಸಾಮಾನ್ಯದ ಮಾತಲ್ಲ. ತುಂಬ ಖುಷಿಯಾಗುತ್ತೆ ಸರ್ ಅವ್ರು ನೋಡಿದ್ರೆ. ಹೌದು ಸರ್, 100%. ಇದು ಮೊದಲನೇ ಸಲ ಮಾಡ್ತಿಲ್ಲ ಅವರು. ಹಿಂದೆ ಒಂದು ಸಲ ಮೋಸ್ಟ್ಲಿ 2016 15 ಒಂದು ಸಲ ಮಾಡಿದರು. ಆವಾಗಲೂ ತುಂಬ ಯಶಸ್ವಿಯಾಗಿತ್ತು. ನಿನ್ನೆ ಕಾರ್ಯಕ್ರಮವೂ ಅಷ್ಟೇ ತುಂಬ ಯಶಸ್ವಿಯಾಗಿದೆ. 100 ಯುವಕರಿಗೆ ಮತ್ತು 100 ಮಹಿಳೆಯರಿಗೆ, ಸುಮಾರು ಜನಕ್ಕೆ ಪಾಪ ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆಲ್ಲ ನಿನ್ನೆ ಸುಮಾರು ಆಫೀಸೆಲ್ಲ ಬಂದು ಇಂಟರ್ವ್ಯೂ ತೊಗೊಂಡು ಇದಾಗಿದೆ. ಒಳ್ಳೇದು ಸರ್, ಒಳ್ಳೆಯದು. ನಮ್ಮ ಹರೀಶ್ ಗೌಡರು ಚಾಮರಾಜ ಕ್ಷೇತ್ರದ MLA
ನಿನ್ನೆ ನಿಮ್ಗೆ ಗೊತ್ತಿರ್ಬೋದೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಂಡಿರೋದು. ಪ್ರತಿ ವರ್ಷವೂ ನಮ್ಮ ಸ್ನೇಹಿತರಾದಂಥ ಸ್ನೇಹಿತರಿಗಿಂತ ನಮ್ಮ ಬ್ರದರ್ ಅಂತ ಹೇಳಬೇಕು. ಬಟ್ ನಮ್ಮ ಬ್ರದರ್ ಫ್ರೆಂಡ್ಸ್ಗಳೆಲ್ಲ ಜಾಕೀರ್ ಆಫೀಸ್ ಹತ್ರ ಇವತ್ತು ಪ್ರತಿ ವರ್ಷವೂ ಹರೀಶ್ ಅವ್ರದ್ದು ಹುಟ್ಟುಹಬ್ಬನ ಆಚರಿಸ್ತಾರೆ. ಸುಮಾರು ಬಡವರಿಗೆಲ್ಲ ಸೀರೆ ವಿತರಣೆ ಮಾಡಿ ಸುಮಾರು ಜನ, ಸಾವಿರಾರು ಜನ ಬಂದು ನಮ್ಮ ಜಾಕೀರ್ ಫ್ರೆಂಡ್ ಆಗಿರ್ಬೋದು, ಅವರ ಬಂಧು ಬಳಗ ಯಾರೇ ಆಗಿರ್ಬೋದು ಬಂದು ಇಲ್ಲಿ ಹರೀಶ್ ಗೌಡ್ರಿಗೆ ಹುಟ್ಟುಹಬ್ಬನ ಆಚರಿಸ್ಕೊತಾರೆ ಭಾಳ ಸರಳವಾಗಿ. ಆ ತಾಯಿ ಚಾಮುಂಡೇಶ್ವರಿ ತಾಯಿ ಅವ್ರ ಫ್ಯಾಮಿಲಿಗೆ ಮತ್ತು ಜಾಕೀರ್ ಸಾರ್ ಅವ್ರ ಫ್ಯಾಮಿಲಿಗೆ ಹಾಗೂ ನಮ್ಮ ಉಮೇಶ್ ಅಣ್ಣವ್ರ ಫ್ಯಾಮಿಲಿಗೆ ಇಲ್ಲಿ ಬಂದಿರುವಂಥ ಎಲ್ಲ ಸ್ನೇಹಿತರಿಗೂ ಹೇಳ್ತಾ ಇದ್ದೀನಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಇವಾಗ ಇವತ್ತು ಮೊನ್ನೆ ಸ್ಟಾರ್ಟ್ ಆಗಿದೆ ಹರೀಶ್ ಗೌಡ್ರದ್ದು. ಬಟ್ ಮೊನ್ನೆ ಮುಗೀತು, ನಿನ್ನೆನೂ ಇವತ್ತು ನಡೀತಾ ಇದೆ. ಇವಾಗಲೂ ಸುಮಾರು ಒಂದು 10 ಕಡೆ ಹೋಗಿರಬೇಕು ಅಂತ ಹೇಳ್ತೀನಿ. ಸುಮಾರು ನಾಳೆಯಿಂದ ಇನ್ನೂ ಒಂದು 2-3 ದಿನ ನಡೀತದೆ. ಯಾಕೆ ಅಭಿಮಾನಿಗಳು ಅದೇ ಥರ ವಿಶ್ವಾಸದಲ್ಲಿ ಭಾಳ, ಅವರು MLA ಅವ್ರೂ ಭಾಳ ವಿಶ್ವಾಸದಲ್ಲಿ ಅವ್ರು ಕಂಡ್ರೆ ಭಾಳ ಪ್ರೀತಿ ಇದ್ದಾರೆ. ಇವತ್ತು ಅವ್ರು ಚೆನ್ನಾಗಿರಲಿ ಅಂತ ನಾವು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳ್ತಾರೆ ಸರ್, ನೋಡೋಣ, ಇದೇ ಫಸ್ಟ್ ಟರ್ಮ್ ಅಲ್ಲ ಸರ್ ಗೆದ್ದಿರೋದಲ್ವಾ, ಅದೃಷ್ಟ ಯಾರಪ್ಪನ ಮನೇಲಿ ಸರ್, ಅದೃಷ್ಟ ಇದ್ರೆ ಹಾಗಾಗಬಾರ್ದು. ಆಗಲಿ ಸರ್, ಆದ್ರೆ ನಮ್ಮ ಸ್ನೇಹಿತ ಅವನು ಏನೇಳಿ ಯಾರೇ ಆಗಲಿ ಸರ್, ನಮಗೆ ಖುಷಿ ಪಡ್ತೀನಿ. ಆದರೆ ನಿಜವಾಗ್ಲೂ ನಾವು ಅದು ಆ ಪಕ್ಷ ಈ ಪಕ್ಷ ಅಂತ ನಾವೇನು ಹೇಳೋಕ್ಕಾಗಲ್ಲ. ಅವನು ಯಾಕೆ ನಮಗಿಂತ ಚಿಕ್ಕವನಾದರೂ ನಮ್ಗೆ ಅಷ್ಟೇ ಗೌರವ ಕೊಟ್ಟು ಭಾಳ ವಿಶ್ವಾಸದಲ್ಲಿ ಮಾತಾಡ್ತಾರೆ. ನಮ್ಗೆ ಯಾಕೆಂದರೆ ಜಾಗೀರ್ ಸರ್ ಯಾವಾಗ್ಲೂ ವರ್ಷದಲ್ಲಿ ಇಲ್ಲಿ ಮಾಡ್ಬೇಕಾದ್ರೆ ಒಂದು ಫೋನ್ ಹಾಕ್ತಾರೆ, ಅಣ್ಣ ನಮ್ಮ ಆಫೀಸ್ ಹತ್ರನೇ ನಾನು ಪ್ರತಿ ವರ್ಷವೂ ಯಾವಾಗಿಂದ ನಾನು ಹೋದ ವರ್ಷದಿಂದ ನಾನು ಇವ್ರ ಆಫೀಸ್ ಹತ್ರನೇ ಬರ್ತೀನಿ, ಬಂದು ಇವ್ರ ಜೊತೆಲಿದ್ದು ಕೇಕ್ ಕಟ್ ಮಾಡೋ ಟೈಮ್ಗೆ ಇದ್ದು ಹೋಯ್ತೀನಿ ನಾನು. ಅವ್ರನ್ನ ಪೂರ್ವವಾಗಿ ಮಾಡ್ತಾರೆ ಅನ್ನೋದಕ್ಕೆ ಈ ಹುಟ್ಟುಹಬ್ಬ ಕಾರಣ. ಯಾಕಂತೇಳಿದ್ರೆ ನಮ್ಮ ಜನಪ್ರಿಯ ಶಾಸಕರಾದ ಚಾಮರಾಜ ಕ್ಷೇತ್ರ ಶಾಸಕರಾದ ಹರೀಶ್ ಗೌಡ್ರ ಹುಟ್ಟುಹಬ್ಬ ನಿನ್ನೆ ಆಗಿದೆ. ಅವಾಗ ನಮ್ಮ ಜಾಕೀರ್ ಅವರ ಒಂದು ಹುಟ್ಟುಹಬ್ಬ ಬರೀ ಕೇಕ್ ಕಟ್ ಮಾಡೋದಲ್ಲ, ಬಡವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಜಾಕೀರ್ ಅವರು ಮಾಡ್ತಾರೆ. ಬಡವ್ರ ಮಹಿಳೆಗೆ ಸೀರೆ ಕೊಡೋಂಥದ್ದಾಗಿರ್ಬೋದು, ಇನ್ನೂ ಹಲವಾರು ಅವ್ರ ಹುಟ್ಟುಹಬ್ಬದ ದಿನ ಒಂದು ಜನಗಳ ಸೌಲಭ್ಯ ಸಿಕ್ಕಂಥದ್ದು ಕೊಡ್ತಾರೆ. ಎಲ್ಲ ಹುಟ್ಟುಹಬ್ಬ ಈ ಥರ ಆಚರಣೆ ಮಾಡ್ಬೇಕಂತೇಳಿ ನಾನಾದರೂ ಆಯಿಸ್ತೀನಿ. ಅದಕ್ಕೆ ನಾವೇನು ಮಾಡೋದು ಅಂದರೆ, ಜಾಕೀರ್ ಅವ್ರು ಯಾವಾಗ ಹುಟ್ಟುಹಬ್ಬ ಮಾಡ್ತಾರೆ ನಮ್ಮ ಜಾಕೀರ್ ಅವರು, ಅವತ್ತೇ ನಾವು ಬಂದು ನಾವು ಅವ್ರಿಗೆ ಶುಭ ಕೋರೋಂಥದ್ದು ಇಡೀ ಅಜ್ಜು ಬ್ರದರ್ಸ್ ತಂಡ ಮತ್ತು ನಮ್ಮ ಒಕ್ಕಮಂಡ್ಲಿ, ಇವತ್ತೇನು ಹೊಸದಾಗಿ ಒಕ್ಕಮಂಡ್ಲಿ ಆಗಿದೆ, ಜಿಲ್ಲಾ ಒಕ್ಕಮಂಡ್ಲಿ ಆಗಿದೆ, ನಾನು ಅಧ್ಯಕ್ಷನಾಗಿ ಅವ್ರಿಗೆ ಹರೀಶ್ ಗೌಡ್ರು ಅವರಿಗೆ ಹುಟ್ಟುಹಬ್ಬದ ಶುಭ ಹೇಳ್ತೀನಿ. ಆ ದೇವರು ಅಲ್ಲ ಅವ್ರಿಗೆ ಇನ್ನೂ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಅಧಿಕಾರ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ನಮ್ಮ ಚಾಮರಾಜ ಕ್ಷೇತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ಇಡೀ ಅಜ್ಜು ಬ್ರದರ್ಸ್ ತಂಡದಿಂದ ಮತ್ತು ಜಾಕೀರ್ ಅವ್ರ ಕಡೆಯಿಂದ ಹುಟ್ಟುಹಬ್ಬದ ಶುಭವನ್ನು ಹೇಳ್ತೀನಿ. 2 ದಿನನೂ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅಲ್ಲ, ಜನಗಳು ತೋರಿಸಿರೋಂಥ ಪ್ರೀತಿ ಅದು ಎಲ್ಲ ರಾಜಕಾರಣಿಗಳಿಗೆ ಸಿಕ್ಕಲ್ಲ. ಹರೀಶ್ ಗೌಡ್ರಿಗೆ ಸಿಕ್ಕಿರೋದು ಅವ್ರ ಅದೃಷ್ಟವಂತರು. ಆ ಭರವಸೆ ಉಳಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ರೆ ಬರೋ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹುಟ್ಟುಹಬ್ಬ ಇವತ್ತೇನು ಮಾಡೋ ಅದಕ್ಕಿಂತ ಡಬಲ್ ಜನ ಮಾಡ್ತಾರೆ. ಜನ ಪ್ರೀತಿ ಯಾಕೆ ತೋರಿಸ್ತಾ ಇದ್ದಾರೆ ಕೆಲಸ ಮಾಡೋರಿಗೆ. ಆ ರೀತಿ ಇವತ್ತು ನಮ್ಮ ಕಾರ್ಪೊರೇಟರ್ ಆದ ಸಮಿ ಅವರಾಗಿರ್ಬೋದು, ನಮ್ಮ ನಸರುದ್ದೀನ್ ಬಾಬು ಅವರಾಗಿರ್ಬೋದು, ಅದೇ ರೀತಿ ಹಲವಾರು ನಗರ ಪಾಲಿಕೆ ಸದಸ್ಯರು ಕೂಡ ಬಂದು ಅವ್ರಿಗೆ ಶುಭ ಕೊಡೋರೆ. ಅದು ಜಾಕೀರ್ ಪಾಷಾ ಅವ್ರು ತುಂಬಾ ಅರ್ಥಪೂರ್ವವಾಗಿ ಮಾಡ್ತಾರೆ. ಇಲ್ಲೇ ಶುಭ ಕೋರದ ಅಂತ ಬಂದಿರೋದ್ರಿಂದ ಇನ್ನೊಂದ್ಸಲಿ ಜಾಕೀರ್ ಅವ್ರಿಗೂ ಹರೀಶ್ ಗೌಡ್ರು ಹುಟ್ಟುಹಬ್ಬ ಶುಭಾಶಯ. ನಮ್ಮ ಜಾಕೀರ್ ಪಾಷಾ ಅವರು ನಂಗೆ ತುಂಬಾ ಆತ್ಮೀಯ ಸ್ನೇಹಿತರು, ಎಲ್ಲರಿಗೂ ಸಹಾಯ ಮಾಡೋಂಥ ಒಂದು ವ್ಯಕ್ತಿ. ಇವತ್ತು ಮೈಸೂರಲ್ಲಿ ಏನು ರಾಜಕೀಯದವ್ರ ಸಂಬಂಧ ಇಲ್ಲ, ಅವ್ರು ಯಾವ ರಾಜಕಾರಣಿನೂ ಅಲ್ಲ. ಎಲ್ಲಾ ರಾಜಕಾರಣಿಗಳು ಅವ್ರಿಗೆ ಯಾಕೆ ಪ್ರೀತಿಸ್ತಾರಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಅಲ್ಲಿ ಅಜ್ಜು ಬ್ರದರ್ಸು ಒಂದು.